ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ನಿಮಗೆ ನಮ್ಮ ಮನೆ ಮುಂದಿರುವಂಥ ಚಿಕ್ಕ ಕೈ ತೋಟನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟಲ್ಲಿ ಹಾಕಿರೋ ವಿಡಿಯೋ ನೈಟ್ ಮಳೆ ಬರಬೇಕಾದ್ರೆ ಗಿಡಗಳಲ್ಲಿ ಯಾವ ರೀತಿ ಮುರಿದೋಗಿತ್ತು ಅನ್ನೋದನ್ನ ನಾನು ನಿಮಗೆ ಸಣ್ಣ ವಿಡಿಯೋ ಮಾಡಿ ಹಾಕಿದ್ದೀನಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಾನು ಆ ಗಿಡಗಳನ್ನೆಲ್ಲ ಕಟ್ಟೋಣ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಕಟ್ಟಾಗಿರಲಿಲ್ಲ, ಸುಮ್ಮನೆ ಬೆಂಡಾಗಿತ್ತು. ಅದಕ್ಕೆ ನಾನೊಂದು ಕಂಬಿ ಹಾಕಿ ಸಪೋರ್ಟ್ಗೆ ಒಂದು ದಾರ ಹಾಕಿ ಕಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ಈಗ ನೈಟ್ ಮಳೆ ಬರ್ತಾ ಇದರಿಂದ ನೈಟ್ ಏನು ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದು ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ಕಟ್ಟಾಗಿರೋಂಥ ಎಲೆಗಳನ್ನೆಲ್ಲ ಹಾಗೆ ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ಅದು ಗೊಬ್ಬರ ಆಗುತ್ತಲ್ವ, ಹಾಗಾಗಿ ಅದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಇದು ಫೈನಲಿ ಈ ರೀತಿ ಕಟ್ಟಿ ರೆಡಿ ಮಾಡಿದ್ದೀನಿ. ಇದು ಅಷ್ಟೇ, ಏನು ಕಟ್ಟಾಗಿರಲಿಲ್ಲ, ಸುಮ್ಮನೆ ಕೆಳಗಡೆ ಬೆಂಡಾಗಿತ್ತು. ಇದಕ್ಕೂ ನಾನು ಒಂದು ಕಂಬಿ ಹಾಕಿ ದಾರದಿಂದ ಕಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ಈ ಗಿಡ ಬಳ್ಳಿ ಥರ ಬರುತ್ತೆ. ಇದನ್ನ ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ದೊಡ್ಡದಾಗಿ ಹರಡ್ಕೊಳ್ಳುತ್ತೆ. ಪಾಟಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ. ಇದು ನೋಡಿ, ಎಲ್ಲ ರೆಕ್ಕೆಗಳೆಲ್ಲ ಕಟ್ಟಾಗೋಗಿದೆ. ಇದನ್ನಂತೂ ಏನು ರೆಡಿ ಮಾಡೋದಕ್ಕಂತೂ ಆಗಲ್ಲ. ಫೈನಲಿ ನೋಡಿ, ನಮ್ಮ ಮನೆ ಮುಂದೆ ಯಾವ ರೀತಿ ಗಿಡ ಬೆಳೆಸಿದ್ದೀನಿ ಅಂತ. ಇದು ಸ್ಟೇರ್ ಕೇಸಿಂದ ಡೋರ್ವರೆಗೂ ಸಹ ನಾವು ಶೋ ಗಿಡಗಳನ್ನ ಇಟ್ಟಿದ್ದೀವಿ. ಇಲ್ಲಿ ಬರೀ ನಾವು ಯಾಕೆ ಶೋ ಗಿಡ ಇಟ್ಟಿದ್ದೀವಿ ಅಂದರೆ ಇಲ್ಲಿ ಬಿಸಿಲು ಸಹ ಬೀಳೋದೇ ಇಲ್ಲ. ಹಾಗಾಗಿ ನಾನು ಶೋ ಗಿಡ ಇಟ್ಟಿದ್ದೀನಿ. ಬೇರೆ ಯಾವುದೇ ಗಿಡ ಹಾಕಿದ್ರೂ ಸಹ ಅದು ಬರ್ತಾನೆ ಇರಲಿಲ್ಲ. ಇದು ನೋಡಿ, ಅಮೃತ ಬಳ್ಳಿ ಗಿಡ. ಒಂದು ದಾರ ಕಟ್ಟಿ ಮೇಲೆ ಕಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮನೆ ಮುಂದೆ ಈ ರೀತಿ ಗಿಡಗಳಿರೋದ್ರಿಂದ ನೋಡೋದಕ್ಕೂ ಸಹ ಚೆನ್ನಾಗಿರುತ್ತೆ ಮನೆ. ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ಯಾವ ರೀತಿ ಗಿಡಗಳಿದ್ದಾವೆ ಅಂತ. ನಮ್ಮ ಮನೆ ಮುಂದೆ ಪಕ್ಕದ ಮನೆಯವ್ರ ಮನೆಯದು ಗೋಡೆ ಇದ್ದಿದ್ದರಿಂದ ನಮಗೆ ಈ ರೀತಿ ಮೆಸ್ ಹಾಕಿ ನಮಗೆ ಪಾಟ್ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನುಕೂಲ ಆಯಿತು. ಅಕಸ್ಮಾತ್ ನಾವು ಮನೆ ಮುಂದೆ ಗೋಡೆ ಕಟ್ಟಿದ್ರೆ ಸಹ ನಮಗೆ ಓಡಾಡೋದಕ್ಕೂ ಸ್ವಲ್ಪ ಚಿಕ್ಕದಾಗ್ತಾ ಇತ್ತು. ನಾವು ಈ ರೀತಿ ಪ್ಲ್ಯಾನ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ಈ ಶೋ ಗಿಡ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಈಗ ಬರ್ತಾ ಇದೆ. ಎಲೆಗಳ ಮೇಲೆಲ್ಲ ವೈಟು ಮತ್ತು ರೆಡ್ ಡಾಟ್ ಡಾಟ್ ಇದೆ. ನೆಲದಲ್ಲಿ ಹಾಕದೇ ಇದ್ದಿದ್ದು ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ರೀತಿ ಪ್ಲ್ಯಾನ್ ಮಾಡೋದ್ರಿಂದ ನಮಗೆ ಓಡಾಡೋದಕ್ಕೂ ಸಹ ಫ್ರೀ ಅನಿಸ್ತಾ ಇದೆ ಮತ್ತು ಪಾಟ್ಗಳು ಇಟ್ಕೊಳ್ಳೋದಕ್ಕೂ ಸಹ ಅನುಕೂಲ ಆಗಿದೆ. ವಿಂಡೋ ಹತ್ರನೂ ಸಹ ನಾನು 2 ಚಿಕ್ಕ ಪಾಟ್ ಇಟ್ಟು ಅದರಲ್ಲಿ 2 ಶೋ ಗಿಡ ಹಾಕಿಟ್ಟಿದ್ದೀನಿ. ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆ ಮುಂದೆ ಈ ರೀತಿ ಗಿಡಗಳಿರೋದ್ರಿಂದ ಡೋರ್ ಹತ್ರ ಸಹ ನಾನು ಒಂದು ದೊಡ್ಡ ಗ್ರೀನ್ ಕಲರ್ ಮ್ಯಾಟ್ ಹಾಕಿದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸಂಜೆ ಟೈಮಲ್ಲಂತೂ ಈಚೆ ಬಂದು ಈ ಥರ ಗಿಡಗಳನ್ನೆಲ್ಲ ನೋಡಿಕೊಂಡು ಒಂದು ಕಾಫಿ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಏನೋ ಒಂಥರ ಮನಸ್ಸಿಗೂ ಸಹ ಖುಷಿಯಾಗುತ್ತೆ. ನನ್ನ ಮಕ್ಕಳಂತೂ ಯಾವಾಗಲೂ ಸಹ ಈ ಗ್ರೀನ್ ಮ್ಯಾಟ್ ಮೇಲೇ ಯಾವಾಗಲೂ ಬಿದ್ದು ಇಲ್ಲೇ ಒದ್ದಾಡ್ತಾ ಇರ್ತಾರೆ. ಒಂದೊಂದು ಸರಿ ಊಟನೂ ಸಹ ಇಲ್ಲೇ ಬಂದು ಕುತ್ಕೊಂಡು ಮಾಡ್ತಾ ಇರ್ತಾರೆ. ಏಕೆಂದರೆ ಅವ್ರಿಗೂ ಸಹ ಖುಷಿಯಾಗುತ್ತಲ್ವ ಈ ಥರ ನೋಡೋದಕ್ಕೆ. ಇಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ಮನೆ ಮುಂದೆಗಡೆ. ನಾನು ತುಂಬಾ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಅಮೃತ ಬಳ್ಳಿ ಗಿಡ ಹಾಕಿದ್ದೆ, ಅದು ಸಹ ಕೆಳಗಡೆ ದಾರ ಕಟ್ಟಿ ಹಾಕಿದ್ದೀನಿ. ಅದು ಸಹ ಕೆಳಗಡೆ ಇಲ್ಲಿ ಮನಿ ಪ್ಲ್ಯಾಂಟ್ ಜೊತೆಗೆ ಸೇರಿ ಬೆಳ್ಕೊಂಡಿದೆ. ಅದರದ್ದು ಬೇರುಗಳೆಲ್ಲ ಯಾವ ರೀತಿ ಇದೆ ಅಂದರೆ ಆಲದ ಮರದಲ್ಲಿ ಬೇರುಗಳು ಕೆಳಗಡೆ ತೂಗಾಡ್ತಿರುತ್ತಲ್ಲ, ಆ ರೀತಿ ಬಂದಿದೆ. ನೋಡೋದಕ್ಕೆ ಸಹ ತುಂಬಾ ಚೆನ್ನಾಗಿದೆ. ನೋಡಿ, ಅದು ಬೇರುಗಳೆಲ್ಲ ಯಾವ ರೀತಿ ಕೆಳಗಡೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡೋದಕ್ಕೆ. ಗಿಡಗಳು ಚೆನ್ನಾಗಿ ಬರಬೇಕು ಅಂದರೆ ಅದ್ರ ಪೋಷಣೆ ಮುಖ್ಯ ಅಲ್ವಾ. ನಾವು ಇದಕ್ಕೆ ಗೊಬ್ಬರನೆಲ್ಲ ನಾವು ಊರಿಂದ ಹಸು ಗೊಬ್ಬರ ತಂದು ಹಾಕ್ತೀವಿ. ಹಾಗಾಗಿ ಸಹ ಇಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನಾವು ಡೋರ್ ಕಡೆಯಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಗಿಡಗಳೆಲ್ಲ. ಈ ರೀತಿ ಮೆಸ್ನ ನಾವು ಯಾವ ರೀತಿ ಹಾಕಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ದೊಡ್ಡ ಕಂಬಿ ಕಾಣಿಸ್ತಾ ಇದೆಯಲ್ಲ, ಇದೇ ಥರದ್ದು ನಾವು ಒಂದು 7-8 ಕಂಬಿನ ನಾವು ಕೆಳಗಡೆ ಸಪೋರ್ಟ್ ಕೊಟ್ಟಿದ್ದೀವಿ. ಈ ಕಂಬಿ ಎಲ್ಲಿಂದ ಬಂದಿದೆ ಅಂದರೆ ಈ ಕಡೆ ಗೋಡೆಯಿಂದನೂ ಸಹ ಬಂದಿದೆ ಕಂಬಿ. ಏಕೆಂದರೆ ನಮಗೆ ಸಪೋರ್ಟ್ ಬೇಕಲ್ವಾ ಅದು ನಿಂತ್ಕೊಳ್ಳೋದಕ್ಕೆ ಅಂತ. ಅಲ್ಲಿ ಲಾಸ್ಟ್ ಎಂಡಿಂಗಿಂದನೂ ಬಂದಿದೆ ಗೋಡೆಯಿಂದ ಕಂಬಿ. ಕೆಳಗಡೆ ಕಂಬಿ ಹಾಕಿ ನಾವು ಅದ್ರ ಮೇಲೆ ಗ್ರಾನೈಟ್ ಹಾಕಿ ಮಾಡಿರೋದ್ರಿಂದ ತುಂಬ ಗಟ್ಟಿಯಾಗಿದೆ ಇದು. ಏನು ಅಷ್ಟೊಂದು ಬಿದ್ದೋಗೋ ಸಾಧ್ಯತೆಯೇ ಇಲ್ಲ. ಪಕ್ಕದಲ್ಲಿ ಗೋಡೆ ಇರೋದ್ರಿಂದ ನಮಗೆ ಈ ರೀತಿ ಪ್ಲ್ಯಾನ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇದ್ರ ಮೇಲೆ ಎಷ್ಟೇ ತೂಕ ಹಾಕಿದ್ರೂ ಸಹ ಏನೂ ಆಗೋದಿಲ್ಲ, ಅಷ್ಟು ಗಟ್ಟಿಯಾಗಿ ಬಂದಿದೆ. ಯಾಕೆಂದರೆ ನಾವು ಇದೇ ಥರದ್ದು ದಪ್ಪ ದಪ್ಪ ಕಂಬಿಗಳನ್ನ ಒಂದು 7-8 ಕಂಬಿ ನಾವು ಇದೇ ಥರ ನಾವು ಪೂರ್ತಿ ಕೆಳಗಡೆಯಿಂದನೂ ಸಹ ಹಾಕಿದ್ದೀವಿ. ಹಾಗಾಗಿ ಇದು ಏನು ಮುರಿದೋಗೋ ಚಾನ್ಸಸ್ಸೇ ಇಲ್ಲ. ಬೆಂಗಳೂರಲ್ಲಂತೂ ಅಕ್ಕಪಕ್ಕ ಮನೆ ಇರೋದ್ರಿಂದ ಒಂದು ಚೂರು ಗಾಳಿ ಬೆಳಕು ಏನು ಬರೋದೇ ಇಲ್ಲ. ಮನೆ ಮುಂದೆ ಈ ರೀತಿ ಸಣ್ಣ ಸಣ್ಣ ಗಿಡಗಳು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.